ಹೊಳ್ಳಿ ಈ ಕ್ರಾಂತಿ ಮಾರ್ಗಕ್ಕೆ ಬರ್ತಾರೆ ಅಂತ ತಿಳ್ಕೊಂಡು ಅಸೆಂಬ್ಲಿಯಲ್ಲಿ ಬಾಂಬ್ ಹಾಕುವಂತ ಪ್ಲಾನ್ ಅನ್ನ ಮಾಡ್ತಾರೆ. ಅವಾಗ ಚಂದ್ರಶೇಖರ್ ಅದೇ ಹೇಳ್ತಾನೆ, ನಿನ್ನ ಎಲ್ಲಾ ಯೋಜನೆಯೂ ಸರಿಯಾಗಿದೆ, ಆದ್ರೆ ಅಸೆಂಬ್ಲಿಯಲ್ಲಿ ಬಾಂಬ್ ಹಾಕುವಂತವ್ರು ಯಾರು ಅಂತ ಕೇಳಿದಾಗ ಅಸೆಂಬ್ಲಿ ನಾನೇ ಬಾಂಬ್ ಹಾಕ್ತೀನಿ ಅಂತ ಭಗತ್ ಸಿಂಗ್ ಮುಂದೆ ಹೋಗ್ತಾನೆ. ಅವಾಗ ಚಂದ್ರಶೇಖರ್ ಅದೇ ಹೇಳ್ತಾನೆ, ನೀನು ಬೇಡ, ನಿನ್ನ ಮೇಲೆ ಇನ್ನು ಶಂಡಸೌದೆಯ ಮೊಕದ್ದಮೆ ಇನ್ನೂ ಕೋರ್ಟಲ್ಲಿ ಹಾಕಿದೆ, ನೀನು ಅಕಸ್ಮಾತ್ ಬಾಂಬ್ ಹಾಕಿ ಸಿಕ್ಕಾಕೊಂಡ್ರೆ ನಿನ್ ಗಲ್ಲು ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾನೆ. ಅವಾಗ ಭಗತ್ ಸಿಂಗ್ ಹೇಳ್ತಾನೆ, ನಾನು ಏನಾದ್ರೂ ಕೇಳುದಿಲ್ಲ, ನಾನೇ ಇದನ್ನ ಬಾಂಬನ್ನು ಹಾಕಿ ಬ್ರಿಟಿಷರನ್ನ ಇದರಿಂದ ಎಚ್ಚರಿಸ್ತೀನಿ ಅಂತ ಹೇಳ್ತಾನೆ. ಅವಾಗ ಬಟುಕೇಶ್ವರ ದತ್ತ ಮತ್ತು ಭಗತ್ ಸಿಂಗ್ ಹೋಗಿ ಅಸೆಂಬ್ಲಿಯಲ್ಲಿ 3 ಮೊಕದ್ದಮೆಗಳು ಪಾಸ್ ಆಗ್ತಾ ಇರ್ತವೆ. ಆ ಪಾಸ್ ಹಾಕುವಂತ ಸಂದರ್ಭದಲ್ಲಿ ಆ ಬಾಂಬ್ ಹಾಕುವಂತ ಒಂದು ಸ್ಥಿತಿ ಏನಾಗಿರುತ್ತೆ ಅಂತಂದ್ರೆ, ನಾವು ಬಾಂಬ್ ಹಾಕ್ತೀವಿ, ಆದ್ರೆ ಯಾವುದೇ ವ್ಯಕ್ತಿಗಳು ಸಾಯಬಾರದು, ನಾವು ಸಾಯಲಾರದೆ ಏನು ಭಾರತಕ್ಕೋಸ್ಕರ ಭಾರತವನ್ನು ಎಚ್ಚರಿಸಬೇಕು ಆ ಎಚ್ಚರಿಸ್ತೀವಿ ಅಂತ ಹೇಳಿ ಪ್ಲಾನ್ ಮಾಡ್ಕೊಂತ ಬಟುಕೇಶ್ವರ ದತ್ತ ಮತ್ತು ಭಗತ್ ಸಿಂಗ್ ಅಸೆಂಬ್ಲಿಯಲ್ಲಿ ಬಾಂಬ್ ಹಾಕ್ತಾರೆ. ಅಸೆಂಬ್ಲಿಯಲ್ಲಿ ಬಾಂಬ್ ಹಾಕಿ ಇನ್ಕ್ಲಾಬ್ ಜಿಂದಾಬಾದ್ ಅನ್ನುವಂತ ಘೋಷಣೆ ಕೂಗ್ತಾರೆ. ಬ್ರಿಟಿಷರ ಬಂದವರನ್ನ ಹಿಡಿದುಕೊಂಡು ಕೋರ್ಟ್ಗೆ ಹಾಕಿದಂತ ಸಂದರ್ಭದೊಳಗೆ ಅವಾಗ ಭಗತ್ ಸಿಂಗ್ ಒಂದು ಮಾತನ್ನು ಹೇಳ್ತಾನೆ, ನನ್ನನ್ನ ನೀವು ಸಾಯಿಸಬಹುದು, ಆದ್ರೆ ನನ್ನ ಚಿಂತನೆಗಳನ್ನ ಸಾಯಿಸಲು ಆಗೋದು, ನಾನು ಹೊರಗೆ ಇದ್ದ ಏನು ಮಾಡಬೇಕು, ಒಳಗಿದ್ದು ನಿಮ್ಮ ಮುಂದೆ ವಿಚಾರವನ್ನ ಮಂಡಿಸಿ ನಾನು ಭಾರತದ ಯುವಕರನ್ನ ಈ ಸತ್ತು ಹೋಗಿರುವಂತಹ ಆತ್ಮವನ್ನ ಬಡದೆಚ್ಚರಿಸ್ತೀನಿ ಅಂತ ಹೇಳ್ತಾರಂತೆ ಅವರು. ಅವಾಗ ಭಗತ್ ಸಿಂಗ್ ರಾಜಗುರು ಸುಖದೇವರನ್ನ ಗಲ್ಲಿಗೆ ಹಾಕ್ತಾರೆ. ಮುಂದೆ ಅದೆಷ್ಟು ಕ್ರಾಂತಿಕಾರಿಗಳು ಭಾರತದಲ್ಲಿ ಹೇಳಿದ ಹೆಸರಿನೊಳಗೆ ಹೋದವು. ಈ ಸ್ವಾಮಿ ವಿವೇಕಾನಂದರನ್ನು ಒಮ್ಮೆ ಯುರೋಪದಲ್ಲಿ ನೀವು ಭಾರತೀಯರು ಎದಕ್ಕೂ ಬರದವರಂತ ತುಚ್ಛ ಭಾವನೆಯಿಂದ ಕಾಣಬೇಕಾದಾಗ ಸ್ವಾಮಿ ವಿವೇಕಾನಂದರ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನಿಮ್ಮ ಇತಿಹಾಸದಲ್ಲಿ ಒಬ್ಬಳೇ ಒಬ್ಬ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನು ತೋರಿಸಿಕೊಡಿ, ನಾನು ನಿಮ್ಗೆ ಶರಣಾಗ್ತೀನಿ ಅಂತ ಹೇಳ್ತಾರಂತೆ. ಅಂತಹ ಅಪೂರ್ವ ದೇಶ ನಮ್ಮ ಭಾರತದ್ದು. ಅಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಚಾಚಾ ಟೋಪೆ, ನಾನಾ ಸಾಹೇಬ್, ಅಶ್ಫಾಕುಲ್ಲಾ ಖಾನ್ ಇವರಂತಹ ಕ್ರಾಂತಿಕಾರಿಗಳು ಭಾರತದಲ್ಲಿ ಹುಟ್ಟಿಲ್ಲ. ಅಕಸ್ಮಾತ್ ಇವತ್ತು ನಾವೆಲ್ಲರೂ ಕೂಡ ಅವರನ್ನ ನೆನಪು ಮಾಡಿಕೊಳ್ಳುವಂತ ಪರಿಸ್ಥಿತಿಯಲ್ಲಿಲ್ಲ. ಅಶ್ಫಾಕುಲ್ಲಾ ಖಾನ್ ಎಂತಹ ವ್ಯಕ್ತಿ, ರಾಮ್ ಪ್ರಸಾದ್ ಬಿಸ್ಮಿಲ್ ಅಶ್ಫಾಕುಲ್ಲಾ ಖಾನ್ ಸ್ನೇಹ ಹೇಗಿತ್ತು ಅಂತಂದ್ರೆ, ರಾಮ್ ಪ್ರಸಾದ್ ಬಿಸ್ಮಿಲ್ ಹುಟ್ಟಿದಾಗ ಬ್ರಾಹ್ಮಣ, ಆರ್ಯ ಸಮಾಜದ ಪ್ರವರ್ತಕ ಆತ, ಮತ್ತು ಅಶ್ಫಾಕುಲ್ಲಾ ಖಾನ್ ಮುಸ್ಲಿಂ. ಇವರಿಬ್ಬರಿಗೂ ಕೂಡ ಧರ್ಮದಿಂದ ಭೇದ ಭಾವ ಆದರೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಟು ಅಗತ್ಯ ಇರಲಿಲ್ಲ. ಇವರಿಗೆ ರಾಮ ಲಕ್ಷ್ಮಣ ಅನ್ನುವಂತಹ ಅಂತ ಕರಿತಾ ಇದ್ರಂತೆ. ಆದ್ರೆ ಇವ್ರನ್ನ ಗಲ್ಲಿ ಹಾಕೋ ಸಂದರ್ಭದೊಳಗೆ ಅಶ್ಫಾಕುಲ್ಲಾ ಖಾನ್ ರಾಮ್ ಪ್ರಸಾದ್ ಬಿಸ್ಮಿಲ್ ಒಟ್ಟಿಗೆ ಹಾಕಲಿಲ್ಲ, ಅವ್ರನ್ನ ಬೇರೆ ಇವ್ರನ್ನ ಬೇರೆ ಮಾಡಿ ಹಾಕಿ ಹೋದ್ರು. ಅಂತಹ ಅಸಂಖ್ಯಾತ ಹೋರಾಟಗಾರರು ಭಾರತದಲ್ಲಿ ಆಗಿ ಹೋದ್ರು.